ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1:30 ಆಗಿದೆ. ಮತ್ತು ನೆನ್ನೆ ಹೇಳಿದಾಗೆ ನಿಮಗೆ ಬ್ಲೌಸ್ ಸ್ಟಿಚಿಂಗ್ಗೆ ಕೊಡೋಕೆ ಹೋಗಬೇಕಿತ್ತು. ಶಿವರ್ ಅದಕ್ಕೋಸ್ಕರನೇ ಬಂದಿದ್ದರು, ನಾನು ಕರ್ಕೊಂಡು ಹೋಗೋಕ್ಕೋಸ್ಕರನೇ. ಬಟ್ ಆಗಲಿಲ್ಲ. ಅವರು ಇವತ್ತು ಆಗಲ್ಲ, ಬರಬೇಡಿ ಅಂತ, ನಾಳೆ ಬನ್ನಿ ಅಂತ ಹೇಳಿದ್ರು. ಸೊ ಇವತ್ತು ಅವ್ರು ಫ್ರೀ ಇಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ ನನ್ನ ತಮ್ಮನ ಕರ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ಯಾಕಂದರೆ ನಾಳೆ ಅಂತ ಹೋದರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಬ್ಲೌಸ್ ಸ್ಟಿಚಿಂಗು. ಅದಕ್ಕೆ ಇವತ್ತು ನನ್ನ ತಮ್ಮನ ಕರ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ಮತ್ತು ಇನ್ನೇನಂದರೆ ನಾಳೆ ಅಲ್ಲ, ಒಂದು ಟೂ ಡೇಸ್ ಆದಮೇಲೆ ನಮ್ಮದು ಮದುವೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟಾಗಿ ಮನೆಗೆ ತೊಗೊಂಬರ್ತೀವಿ. ಸ್ವಲ್ಪ ಲೈಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬರೋಣ ಅಂತ ಬೆಳಗ್ಗೆಯಿಂದ ಸ್ವಲ್ಪ ಅದೇ ಆಯಿತು. ನಾನು ಮಮ್ಮಿ ಅದನ್ನೇ ಮಾಡ್ತಾಯಿದ್ವಿ. ಇವಾಗ ಜಸ್ಟ್ ಮುಗೀತು. ಸ್ನಾನ ಆಗಿ ಸ್ವಲ್ಪ ಪೂಜೆ ಲೈಟಾಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇವಾಗ ಮಧ್ಯಾಹ್ನ ಆಗಿದೆ. ಹೊಟ್ಟೆ ಬೇರೆ ಎಸಿತಾ ಇದೆ. ಶಬರಿಮಲೆ ಪ್ರಸಾದ ಕೊಟ್ಟಿದ್ದರು. ಸೊ ಅದನ್ನು ತಗೊಳ್ಳೋಣ ಅಂತ ಕೂತಿದ್ದೀನಿ. ಇಲ್ಲೇ ಪಕ್ಕದ ಮನೆಯಲ್ಲಿ ಒಂದು 2-3 ಜನ ಶಬರಿಮಲೆಗೆ ಹೋಗಿದ್ರು ಫ್ರೆಂಡ್ಸ್. ಅವರು ಪ್ರಸಾದ ಕೊಟ್ಟಿದ್ದರು. ಸೊ ತಗೊತಾ ಇದ್ದೀನಿ. ಇವಾಗ ನನ್ನ ತಮ್ಮ ಕಾಲೇಜಿಗೆ ಹೋಗಿದ್ದಾನೆ. ಅವನು ಬಂದು ನನ್ನನ್ನು ಕರ್ಕೊಂಡು ಹೋಗಬೇಕು ಬ್ಲೌಸ್ ಸ್ಟಿಚಿಂಗಿಗೆ. ನೆನ್ನೆನೇ ಆಗ್ಬಿಡ್ತಾಯಿತ್ತು. ಅವರು ಪಾಪ ಅದಕ್ಕೆ ಬಂದರು. ಅವ್ರಿಗೆ ಆರಾಮಿಲ್ಲ ಅಂತಂದರು. ಹುಷಾರಿರ್ಲಿಲ್ವಲ್ಲ, ಅದಕ್ಕೋಸ್ಕರನೇ ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತಲೇ ಬಂದರು. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ನಿನ್ನೆ. ಸೊ ನಾಳೆ ಅಂತ ಹೋದರೆ ನಾಳೆ ಬೇರೆ ಕೆಲಸಗಳಿದೆ, ಅದನ್ನು ಮುಗಿಸ್ಬೇಕು. ಸೊ ಇವತ್ತು ಬ್ಲೌಸ್ ಸ್ಟಿಚಿಂಗ್ ಮುಗಿಸ್ಬಿಟ್ರೆ ಒಂದು ಸಮಾಧಾನ. ಹಾಗೆ ಫ್ರೆಂಡ್ಸ್, ನಾನು ಬ್ಲೌಸ್ ಸ್ಟಿಚ್ ಕೊಡೋಕೆ ಹೋಗ್ತಿರೋದು ಮೀನಾ ಬಜಾರಲ್ಲಿ. ಮೋತಿ ಫ್ಯಾಷನ್ ಅಂತ ಇದೆಯಲ್ಲ, ಅಲ್ಲಿ ರಮ್ಯಾ ಅಕ್ಕ ಅವರೆಲ್ಲ ಕೊಡ್ತಾರಲ್ಲ. ಸೊ ಅಲ್ಲಿ ನನಗೆ ಎಂಗೇಜ್ಮೆಂಟಿಗೆ ಅವರೇ ಸ್ಟಿಚ್ ಮಾಡಿಕೊಟ್ಟಿದ್ದು. ಸೊ ಅದು ನನಗೆ ಪರ್ಫೆಕ್ಟ್ ಅನಿಸ್ತು. ಸೊ ಇವಾಗಲೂ ಅಲ್ಲೇ ಕೊಟ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವೇನಂದರೆ ಎಲ್ಲೇ ಹೋಗಬೇಕಾದ್ರೂ ಹೋಗೋದೇ ಈವ್ನಿಂಗ್ ಮಾಡಿಬಿಡ್ತೀವಿ. ಅಲ್ಲಿ ನಾವು ರಿಟರ್ನ್ ಆಗೋದು ತುಂಬ ಲೇಟ್ ಆಗುತ್ತೆ. ಯಾವಾಗಲೂ ಅಷ್ಟೇ. ಮಾರ್ನಿಂಗ್ ಹೋಗೋಣ ಅಂದ್ಕೊಂಡ್ರೆ ಒಬ್ಬರು ಫ್ರೀ ಇದ್ದರೆ ಇನ್ನೊಬ್ಬರು ಫ್ರೀ ಇರಲ್ಲ. ನಾನು ಫ್ರೀ ಇದ್ದರೆ ಇನ್ನೊಬ್ಬರು ಫ್ರೀ ಇರಲ್ಲ. ಬೇರೆಯವ್ರು ಫ್ರೀ ಇದ್ದರೆ ನಾನು ಫ್ರೀ ಇರಲ್ಲ. ಹಂಗಾಗ್ಬಿಡುತ್ತೆ. ಸೊ ಮಾರ್ನಿಂಗ್ ಅಂತೂ ತುಂಬ ಕಮ್ಮಿ ನಾವು ಹೋಗೋದು. ಯಾಕಂದರೆ ಮಾರ್ನಿಂಗ್ ಅಂತಂದರೆ ಎಲ್ಲನೂ ಮುಗಿಸಿ ನಾವು ಹೊರಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ಮಾರ್ನಿಂಗ್ ಅಂದರೆ ಮಾರ್ನಿಂಗೇ ಹೋಗೋಕ್ಕಾಗಲ್ಲ. ಸೊ ಒಂದು 3-4ಗೆ ಹೊರಟ್ರು ಗೊತ್ತಲ್ಲ. ಶಾಪಿಂಗ್ಗೆ ಅಂತ ಹೋದರೆ, ಶಾಪಿಂಗ್ಗೆ ಅಂತಲ್ಲ, ಬೇರೆ ಏನಕ್ಕೆ ಅಂತಲೂ ಹೋದರೆ ಟೈಮ್ ನಾವು ಎಷ್ಟು ಅಂದ್ಕೊಂಡು ಹೋಗ್ತೀವಿ. ಬಟ್ ಅಷ್ಟಾಗಿರಲ್ಲ, ತುಂಬ ಲೇಟಾಗಿರುತ್ತೆ. ಇವಾಗಲೂ ಅಷ್ಟೇ, ನಾವು ಹೋಗೋದೇ ಎಷ್ಟೊತ್ತು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. 4 ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೂ ಬರೋದು ಎಷ್ಟೊತ್ತಾಗುತ್ತೋ. ಇನ್ನೇನು ರೀಚ್ ಆದ್ವಿ. ಲೊಕೇಶನ್ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ಫ್ರೆಂಡ್ಸ್, ನಾನಿವಾಗ ಮೋತಿ ಫ್ಯಾಷನ್ನ ಬಂದೆ. ನನಗೆ ಅಡ್ರೆಸ್ ಮುಂಚೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಬಂದಿದ್ದೆ ಆ್ಯಕ್ಚುಲಿ. ನಾನು ಮನೆಯಿಂದನೇ ಲೊಕೇಶನ್ ಕಳಿಸಿ ಅಂತ ಹೇಳಿದೆ. ಕಳಿಸಿದ್ರು. ನಾವು ಸ್ವಲ್ಪ ಕಷ್ಟ ಆಯಿತು ಹುಡ್ಕೊಂಬರೋದು ಮೀನಾ ಬಜಾರಲ್ಲಿ. ಸ್ವಲ್ಪ ಒಂದು 10 ಮಿನಿಟ್ಸ್ ಲೇಟ್ ಆಯಿತು. ಮೀನಾ ಬಜಾರಲ್ಲಿ ಹುಡ್ಕೊಂಬಂದು ಹೆಂಗೋ ರೀಚ್ ಆದ್ವಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಂದು ಎಂಗೇಜ್ಮೆಂಟ್ ಬ್ಲೌಸು ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ಅವರೆಲ್ಲರೂ ನೋಡೇ ಇರ್ತೀರ. ಆ ಬ್ಲೌಸು ಎಷ್ಟು ದಿನದಲ್ಲಿ ಸ್ಟಿಚ್ ಮಾಡಿಕೊಟ್ಟಿದ್ರು ಅಂತ ಹೇಳಿದ್ರೆ, ಜಸ್ಟು 2 ಡೇಸಲ್ಲಿ ನನಗೆ ಸ್ಟಿಚ್ ಮಾಡಿಕೊಟ್ಟಿದ್ರು. ಕರೆಕ್ಟ್ ಫಿಟ್ಟಿಂಗು ನಾನು ಹೇಗೆ ಹೇಳಿದ್ದೆ ಅದೇ ಥರ ಮಾಡಿಕೊಟ್ಟಿದ್ರು. 2 ದಿನದಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಅದೊಂಥರ ಶಾಕಿಂಗೆ. ನಾನು ಮಾಡಿಕೊಡಲ್ಲ, ಹೆಂಗೋ ಅಂದರೆ ಮಾಡಿಕೊಡ್ತಾರೆ. ಬಟ್ ಸುಮಾರಾಗಿ ಮಾಡಿಕೊಡ್ತಾರೇನೋ, ಅರ್ಜೆಂಟ್ ಅಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ಅದನ್ನು ನಾನು ವೇರ್ ಮಾಡಿ ನೋಡಿದಾಗಲೇ ಗೊತ್ತಾಗಿದ್ದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇವರು. ಸೊ ಮದುವೆಗೆ ಅದೇ ಅಡ್ಜಸ್ಟ್ ಆಗಿದೆಯಲ್ಲ, ಅದನ್ನು ಮದುವೆಗೂ ಅಲ್ಲೇ ಕೊಡೋಣ ಅಂತ ನಾನು ಇಲ್ಲೇ ಬಂದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಆ್ಯಂಡ್ ಬೇಗನೆ ಕೊಟ್ಟಿದ್ರು. ಸೊ ಮದುವೆಗೂ ಬೇಗನೆ ಕೊಡ್ತಾರೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಇವ್ರದ್ದು ವೇ ಆಫ್ ಟಾಕಿಂಗ್ ಎಲ್ಲ ತುಂಬ ನನಗೂ ಇಷ್ಟ ಆಯಿತು, ಮಾತಾಡಿದ್ದೆಲ್ಲ. ನಿಮಗೆ ಆದಷ್ಟು ಬೇಗ ಬ್ಲೌಸ್ ಸ್ಟಿಚ್ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಮೋತಿ ಫ್ಯಾಷನ್ಸ್ ಇಲ್ಲಿಗೆ ಬಂದು ನೀವು ಸ್ಟಿಚ್ ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ.
ಆ್ಯಂಡ್ ಫ್ರೆಂಡ್ಸ್ ಇವ್ರ ಅಡ್ರೆಸ್ನ ನಾನು ಕ್ಲಿಯರಾಗಿ ನೀಟಾಗಿ ಹೇಳ್ತೀನಿ. ಇವ್ರ ಅಡ್ರೆಸ್ ಬಂದು ಮಂಡಿ ಮೊಹಲ್ಲ, ಸ್ಯಾಡೆ ರೋಡ್, 4th ಕ್ರಾಸ್, ಅಪೋಸಿಟ್ ದರ್ಗಾಯಿ ಮಸೀದಿ. ಆ್ಯಂಡ್ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇವರು ಈ ನಂಬರಿಂದ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರು ಹೋಗಿ ನೀವು ಸ್ಟಿಚಿಂಗ್ ಕೊಡ್ಬೋದು. ಹಾಗೆ ಇವಾಗ ನಾನು ಒಂದಷ್ಟು ಡಿಸೈನ್ಸ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಫೋನಲ್ಲಿ. ಅದನ್ನು ಯಾವ್ಯಾವ ಸೀರೆಗೆ ಯಾವ ಡಿಸೈನ್ ಅಂತ ನೀಟಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಮೋತಿ ಫ್ಯಾಷನ್ಗೆ ನಾವು ಕರೆಕ್ಟಾಗಿ ರೀಚ್ ಆಗಿದ್ದು 4 o'clock. ಬಟ್ ಅಲ್ಲಿಂದ ನಾವು ಹೊರಗಡೆ ಬಂದಿದ್ದು 6 o'clock ಆಗಿತ್ತು. 2 hours ಆಯಿತು. ಅಲ್ಲೇ ತುಂಬ ಲೇಟ್ ಆಯಿತು. ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಬಟ್ ಒಂಚೂರು ಕನ್ಫ್ಯೂಷನ್ ಇತ್ತು. ಆ ಡಿಸೈನ್ ಯಾವ ಡಿಸೈನ್ ಮಾಡಿಸ್ಲಿ. ಅವರು ಒಂದೆರಡು ಡಿಸೈನ್ ತೋರಿಸಿದ್ರು. ಸೊ ನಾನು ಒಂದೆರಡು ಡಿಸೈನ್ ಇಟ್ಕೊಂಡಿದ್ದೆ. ಸೊ ಅದರಲ್ಲಿ ಕನ್ಫ್ಯೂಷನ್ ಇತ್ತು. ಅದು ಇದು ಅಂತ ಯೋಚನೆ ಮಾಡಿ ನಿಧಾನಕ್ಕೆ ಬ್ಲೌಸ್ ಸ್ಟಿಚಿಂಗ್ಗೆ ಹೇಳ್ಬಿಟ್ಟು ಬಂದೆ. ಒಂದು ದೊಡ್ಡ ಭಾರ ಇಳೀತು ಅಂತ ಅಂದ್ಕೊಂಡು ಬಂದೆ. ಅವತ್ತಿಂದ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು ಅಂತ ತುಂಬ ಇದು ಮಾಡ್ತಾಯಿದ್ದೆ. ಸದ್ಯ ಇವಾಗಾದರೂ ಕೊಟ್ಟನಲ್ಲ ಅಂದ್ಕೊಂಡೆ. ನಾನು ಮತ್ತು ನನ್ನ ತಮ್ಮ ಇವಾಗ ಬಂದಿದ್ದು ಮೀನಾ ಬಜಾರಲ್ಲೇ ಯಾವುದೋ ಒಂದು ಶಾಪ್ ಇದೆ ಅಂತ ಹೇಳಿದ್ದ. ಅವನಿಗೆ ಬ್ಲೇಜರ್ಸ್ ನೋಡೋಕ್ಕೆ ಬಂದ್ವಿ. ನೋಡೋಣ ಇಲ್ಲಿ ಚೆನ್ನಾಗಿದೆ ಏನು ಅಂತ ನೋಡ್ತಾ ಇದ್ದೀವಿ. ನನ್ನ ತಮ್ಮ ನೈಟ್ ರಿಸೆಪ್ಷನ್ಗೆ ಬ್ಲೇಜರ್ ವೇರ್ ಮಾಡೋಣ ಅಂತ ಅಲ್ಲಿ ಬ್ಲೇಜರ್ ಕೇಳ್ತಾ ಇದ್ದಾನೆ. ಒಂದೆರಡು ಕೊಟ್ಟರು ವೇರ್ ಮಾಡಿ ನೋಡ್ತಾ ಇದ್ದಾನೆ. ಬಟ್ ಅದು ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಆ ಟೈಪು ಬೇಡ ಅಂತ ನಾನು ಹೇಳಿದೆ. ಅವನಿಗೂ ಅಷ್ಟು ಇಷ್ಟ ಆಗಲಿಲ್ಲ. ಅಲ್ಲಿ ಎಲ್ಲೋ ಇನ್ಸ್ಟಾಗ್ರಾಮಲ್ಲೋ ಏನೋ ಅವನು ಶಾಪ್ನ ನೋಡಿಕೊಂಡು ಹೋದ. ಬಟ್ ಅಲ್ಲಿ ವೀಡಿಯೋದಲ್ಲಿ ಬಂದಿದ್ದೇ ಬೇರೆ ಥರ ಇತ್ತು. ಬಟ್ ಇಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಅನಿಸ್ತು. ಒಂದೆರಡು ಕಾಸ್ಟ್ಯೂಮ್ನ ವೇರ್ ಮಾಡಿ ನೋಡ್ತಾ ಇದ್ದ. ಬಟ್ ಯಾವುದೂ ನನಗೂ ಇಷ್ಟ ಆಗಲಿಲ್ಲ, ಅವನಿಗೂ ಇಷ್ಟ ಆಗಲಿಲ್ಲ. ಈ ಥರ ಬೇಡ, ಲೈಕ್ ನಾರ್ಮಲ್ ಸೂಟ್ ಥರ ತೋರಿಸಿ ಅಂತ ಕೇಳ್ತಾ ಇದ್ದ. ಅದು ಒಂದೆರಡು ತೋರಿಸಿದ್ರು. ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಅವನಿಗೂ. ಮತ್ತು ಇನ್ನೊಂದೆರಡು ಶಾಪಲ್ಲಿ ನೋಡ್ಕೊಂಡು ಹೋಗೋಣ ಬಿಡು ಅಂತ ಸುಮ್ಮನೆ ಆದ್ವಿ. ಹಾಗೆ ನಾವು ಹೆಂಗೂ ಮೀನಾ ಬಜಾರ್ಗೆ ಹೋಗಿದ್ವಲ್ಲ ಅಂತ ಅಲ್ಲೇ ರಾಹುಲ್ಗೂ ಒಂದು 2-3 ಶಾಪಲ್ಲಿ ನೋಡಿದ್ವಿ ಬ್ಲೇಜರ್ಸ್ ನೋಡೋಣ ಅಂತ. ಬಟ್ ಯಾವುದೂ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಪ್ರೈಸು ತುಂಬ ಕಾಸ್ಟ್ ಇತ್ತು. ಪ್ರೈಸ್ ಬಿಡಿ, ಅಲ್ಲಿ ಕಲೆಕ್ಷನ್ಸೇ ಅಷ್ಟು ಇಷ್ಟ ಆಗಲಿಲ್ಲ ನಮಗೆ. ಸೊ ಬೇಡ ಅಂತ ನಾವು ವಾಪಸ್ ಹೊರಡ್ತಾ ಇದ್ದೀವಿ ಮನೆಗೆ. ನಾವು ನೋಡಿ 4ಗೆ 3:30 ಮನೆ ಬಿಟ್ಟಿದ್ದು. ಜಸ್ಟ್ ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೇ ಇಷ್ಟೊತ್ತಾಯಿತು. ಅವನು ಬೈಕೊಂಡು ಕರ್ಕೊಂಬಂದ, ಏನು ಎಲ್ಲದಕ್ಕೂ ಇಷ್ಟೊಂದು ಲೇಟ್ ಮಾಡ್ತೀಯಲ್ಲ ಅಂತ. ಆ್ಯಂಡ್ ಈ ಕತ್ಲೇಲಿ ಟ್ರಾಫಿಕಲ್ಲಿ ಬರೋದು ತುಂಬ ಹಿಂಸೆ. ಆಮೇಲೆ ಇವಾಗ ಗೊತ್ತಲ್ಲ, ತುಂಬ ಚಳಿ ಇರುತ್ತೆ. ಚಳೀಲಿ ನಾನಂತೂ ಒಂದು ಜರ್ಕಿನು ಸ್ವೆಟರ್ ಏನೂ ಹಾಕಿರಲಿಲ್ಲ. ಬಿಸಿಲಿತ್ತು ಅಂತ ಹಾಗೆ ಬಂದುಬಿಟ್ಟಿದ್ದೆ. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಹಾಗೆ ಅಲ್ಲಿ ಶಿವ ಅವರು ಡ್ಯೂಟಿ ಮುಗಿಸ್ಕೊಂಡು ಅಲ್ಲೇ ಸಿಗ್ತೀನಿ ಅಂತ ಹೇಳಿದ್ರು. ಸೊ ನಾವು ಆನ್ ದ ವೇ ಅಲ್ಲೇ ಸಿಗ್ತಾರೆ, ಅಲ್ಲೇ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಶಿವ ಅವರು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಲ್ಲ, ಅವ್ರದ್ದು ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಲ್ಲ, ಆವಾಗ ರಮ್ಯಾ ಅಕ್ಕದು ಮೈಕ್ ನನ್ನ ಹತ್ರನೇ ಇತ್ತು, ನನ್ನ ಬ್ಯಾಗಲ್ಲೇ ಇತ್ತು. ಅವರು ಬ್ಯಾಗ್ ತಂದಿರಲಿಲ್ಲ. ಸೊ ನನ್ನ ಬ್ಯಾಗಲ್ಲೇ ಇಟ್ಬಿಟ್ಟಿದ್ರು. ನಾನು ಮರ್ತೋಗ್ಬಿಟ್ಟಿದ್ದೆ ಅವ್ರು ಕೊಡೋದು. ನಿನ್ನೆ ಬಂದಿದ್ರು ಮನೆಗೆ. ಆವಾಗಲೂ ನನಗೆ ಅಷ್ಟು ಜ್ಞಾಪನ ಆಗಲೇ ಇಲ್ಲ ಕೊಡೋಕ್ಕೆ. ಯಾವಾಗ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಹೋಗ್ತಾ ಇದ್ನಲ್ಲ, ಆವಾಗ ನಾನು ಬ್ಯಾಗ್ ಎತ್ಕೊಂಡೆ. ಆವಾಗ ನೋಡಿದೆ, ಆವಾಗ ನೆನಪಾಯ್ತು ನನಗೆ. ಸೊ ಇವತ್ತಾದರೂ ಕೊಟ್ಬಿಡೋಣ, ಅವ್ರಿಗೂ ಬೇಕಲ್ಲ ಅಂತ ಕಾಲ್ ಮಾಡಿದೆ. ಅವರು ಡ್ಯೂಟಿಯಿಂದ ಇವತ್ತು ಲೇಟ್ ಆಗ್ತಾಯಿತ್ತು. ಹಿಂಗೂ ಲೇಟಾಗಿ ಹೊರಡ್ತಾರಲ್ಲ, ನಾವು ಅಲ್ಲಿಂದ ಮುಗಿಸ್ಕೊಂಬರುವಾಗ ಕೊಟ್ಬಿಡೋಣ ಅಂತ ಕಾಲ್ ಮಾಡಿದೆ. ಸೊ ಡ್ಯೂಟಿ ಯಾವಾಗ ತಾನೇ ಮುಗ್ದಿತ್ತಂತೆ. ಸೊ ಅಲ್ಲೇ ವೆಯ್ಟ್ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ರು. ನಾವು ಇವಾಗ ಅಲ್ಲಿ ಕೊಟ್ಬಿಟ್ಟು ಹೋಗ್ತೀವಿ ಮನೆಗೆ. ನಮ್ಮ ಜೊತೆ ಯಾರಿದ್ದಾರೆ ನೋಡಿ ಫ್ರೆಂಡ್ಸ್. ಏನು ಇಲ್ಲಿ ಸಿಕ್ಬಿಟ್ರಿ? ನಾವು ನೋಡಿದ್ರೆ ಬೇರೆ ಕೆಲ್ಸಕ್ಕೆ ಹೋಗಿದ್ವಿ, ನೀವೇನು ಇಲ್ಲಿ ಸಿಕ್ಬಿಟ್ಟಿದ್ದೀರಾ? ಓ ನಂಬೇಡಿ ಫ್ರೆಂಡ್ಸ್, ನಂಬೇಡಿ. ಏ ಬ್ಲೌಸ್ ಸ್ಟಿಚಿಂಗು ಕೈ ಕೊಟ್ರಲ್ಲ, ಕೈ ಕೊಟ್ರು, ರಾಹುಲ್ ಕೈ ಹಿಡ್ಕೊಂಡು ಹೋದೆ. ಮತ್ತೆ ಡ್ಯೂಟಿ ಮುಗೀತಾ? ಇಷ್ಟೊಂದಾಯ್ತಾ ಇವತ್ತು ಮುಗಿಯೋದು ಡ್ಯೂಟಿ? ಹಾಗೆ ಫ್ರೆಂಡ್ಸ್, ಅವ್ರ ಜೊತೆನೂ ಒಂದು 5 minutes ಮಾತಾಡಿಕೊಂಡು ಹೊರಟ್ಬಿಟ್ವಿ. ತುಂಬ ಚಳಿ ಇತ್ತು. ಅವರು ಇವಾಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ರು. ಹೋಗಿ ರೆಸ್ಟ್ ಮಾಡಿ ಅಂದ್ಕೊಂಡು ನಮಗೂ ಸ್ವಲ್ಪ ರೆಸ್ಟ್ ಬೇಕಿತ್ತು. ಅಲ್ಲಿ ಸುತ್ತಾಡ್ಬಿಟ್ಟು ಟಯರ್ಡ್ ಆಗಿತ್ತು.
ಸೊ ಇಬ್ಬರು ಹೊರಟ್ವಿ. ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದೆ. ನಾನು ಹೊರಟಿದ್ದು 3:30 ಆಗಿತ್ತು. ಇವಾಗ ನೋಡಿ 6:37 ಆಗಿದೆ. ಲೈಟ್ ಕಾಣಿಸಲ್ಲ. 6:37 ಆಗಿದೆ. ಎಷ್ಟು ಲೇಟ್ ಆಯಿತು ಅಂತ ಸ್ಯಾರಿನೇ ತೊಗೊಂಡ್ಬಿಡ್ಬೋದಿತ್ತು, ಅಷ್ಟೊಂದು ಲೇಟ್ ಆಯಿತು. ಮನೆಯಲ್ಲೆಲ್ಲ ಏನು ಇಷ್ಟೊಂದು ಲೇಟು ಸ್ಯಾರಿ ತೊಗೋತಾ ಇದ್ದೀರಾ ಇಲ್ಲ ಬ್ಲೌಸ್ ಸ್ಟಿಚಿಂಗ್ ಕೊಡ್ತಾಯಿದ್ದೀರಾ ಅಂತ ಹೇಳ್ತಾಯಿದ್ರು. ಅಲ್ಲೆಲ್ಲ ನೀಟಾಗಿ ಡಿಸೈನ್ಸ್ ಎಲ್ಲ ಹೇಳಿ ಬರೋಷ್ಟರಲ್ಲಿ ಎಷ್ಟೊತ್ತಾಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು.